ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡುವಂತಹ ರೆಸಿಪಿ ಮೆಂತೆ ಕಾಳಿನ ಸಾಂಬಾರು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಸ್ಪೂನ್ ಮೆಂತೆಕಾಳು, ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ಳಿ. 2 ಸ್ಪೂನ್ ಕಡಲೆ ತೊಗೊಳ್ಳಿ, ಹುಣಸೆಹಣ್ಣಿನ ರಸ, ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ತೊಗೊಳ್ಳಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಣಮೆಣಸಿನ್ಕಾಯಿ, ಜೀರಿಗೆ, ಕೊಬ್ಬರಿ ಮತ್ತು ಕಡಲೆ ಹಾಕ್ಬಿಟ್ಟು ಒಂಚೂರು ಕರಿಬೇವು ಹಾಕಿ, ನಂತರ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿ, ಅರ್ಧ ಗ್ಲಾಸಷ್ಟು ನೀರು ಹಾಕಿ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೋಬೇಕು. ಸ್ಟವ್ ಆನ್ ಮಾಡಿ ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ, ನಂತರ 2 ಸ್ಪೂನಷ್ಟು ಮೆಂತೆಕಾಳು ಹಾಕಿ ಲೋ ಫ್ಲೇಮಲ್ಲೇ ಉರಿಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ. ನಂತರ 1 ಗ್ಲಾಸಷ್ಟು ನೀರು ಹಾಕಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ನಂತರ ಮಿಕ್ಸಿ ಮಾಡ್ಕೊಂಡಿರೋ ಅಂತಹ ಮಸಾಲೆನ ಎಲ್ಲ ಹಾಕಬೇಕು. ಮೀಡಿಯಂ ಫ್ಲೇಮಲ್ಲೇ ಕುದಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಹುಣಸೆ ಹಣ್ಣನ್ನು ಹಾಕಿ, ನಂತರ ಸ್ವಲ್ಪ ಬೆಲ್ಲ ಹಾಕಿ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ಕುದೀತಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಸಾಕಾಗುತ್ತೆ. ನೋಡಿ ಕಲರ್ ಹೆಂಗೆ ಬಂದಿದೆ ಅಂತ. ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಪದೇ ಕಮೆಂಟ್ ಮಾಡೋದು, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನಿವತ್ತು ಒಂದು ಯೂಸ್ಫುಲ್ ಟಿಪ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಾನು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯೂಸ್ ಆಗಿರೋಂತಹ ಟಿಪ್ಪು. ಇದೇನೆಂದರೆ, ಜಾಸ್ತಿ ಬಾಡಿ ಹೀಟ್ ಆಗಿಬಿಟ್ಟು ಶೀತ ಆಗ್ತಿರುತ್ತೆ ಮತ್ತು ಬಾಡಿ ಹೀಟಾಗಿ ಮೂತ್ರ ಉರಿ ಬರ್ತಾ ಇರುತ್ತಲ್ಲ, ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಈ ಮೆಂತೆಕಾಳನ್ನ ಪೌಡರ್ ಮಾಡಿ ಸೇವನೆ ಮಾಡೋದ್ರಿಂದ ಬಾಡಿ ಹೀಟ್ ಕಡಿಮೆಯಾಗಿ ಶೀತ ಎಲ್ಲ ಕಡಿಮೆ ಆಗುತ್ತೆ. ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಳ್ಳಿ. ಅದರಲ್ಲಿ 4 ಸ್ಪೂನಷ್ಟು ಮೆಂತ್ಯ ಹಾಕಿ, ಈಗ ತೋರಿಸ್ತಿದ್ನಲ್ಲ ಅದೇ ಥರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಿ, ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಮೆಂತ್ಯ ಸ್ವಲ್ಪ ತಣ್ಣಗಾದ ತಕ್ಷಣ ಮಿಕ್ಸಿಗೆ ಮಾಡ್ಕೊಳ್ಳಿ. ಪೌಡರಾಗಿ ಮಾಡ್ಕೋಬೇಕು. ಅದನ್ನು 1 ಗ್ಲಾಸ್ ನೀರಲ್ಲಿ 1 ಸ್ಪೂನಷ್ಟು ಮೆಂತ್ಯ ಪೌಡರ್ನ ಹಾಕಿ ಓವರ್ನೈಟ್ ಸೋಕ್ ಮಾಡಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು. ಅದರಿಂದ ನಿಮ್ಮ ಬಾಡಿಯಲ್ಲಿ ಇರೋ ಹೀಟು ಎಲ್ಲ ಕಡಿಮೆ ಆಗಿ ಉರಿ ಮೂತ್ರ ಬರೋದು ಕಡಿಮೆ ಆಗುತ್ತೆ. ಈ ಟಿಪ್ಪು ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.